ಸ್ಥಾನದಲ್ಲಿರೋದ್ರಿಂದ ನಿಮಗೆ ಕೆಲಸ ಕಾರ್ಯವನ್ನು ಕೊನೆ ಮೂಮೆಂಟಲ್ಲಿ ಹೆವಿ ಸಕ್ಸಸ್ಸನ್ನು ಕಾಣ್ತೀರಾ. ದಶಮ ಸ್ಥಾನದಲ್ಲಿರೋದ ಚಂದ್ರ ಮತ್ತು ಕುಜ ಕೇತು 11th ಲಾರ್ಡಲ್ಲಿದ್ದಾರೆ. ಹಾಗಾಗಿ ನೀವು ಯಾವುದಾದ್ರು ಟ್ರಿಪ್ ಮಾಡ್ತೀರಾ, ಲೋಕಲ್ ಟ್ರಿಪ್ ಆಗಿರ್ಬೋದು, ಫಾರಿನ್ ಟ್ರಿಪ್ ಆಗಿರ್ಬೋದು, ನೀವು ಯಾವುದಾದ್ರೂ ಒಂದು ಟ್ರಿಪ್ಪನ್ನು ಮಾಡ್ತೀರಾ. ತುಲಾ ರಾಶಿಯವರಿಗೆ ಈ ಫಾರಿನ್ ಯೋಗಗಳನ್ನ ನಿಮಗೆ ಖಂಡಿತಲೂ ಕೂಡ ಕಂಡು ಬರುತ್ತೆ. ತುಂಬ ದೊಡ್ಡ ಯೋಗವನ್ನು ಕಾಣುತ್ತೆ. ತುಲಾ ರಾಶಿಯವರು ಹೆಣ್ಮಕ್ಳು ಸೇರಿ ಅವರ ಮಾಡಿದ್ರೆ ತುಂಬ ನಷ್ಟವನ್ನು ಅನುಭವಿಸ್ತೀರ. ಹೆಣ್ಮಕ್ಳು ತುಲಾ ರಾಶಿಯಲ್ಲಿ ನೋಡ್ಬೋದು ಚಿತ್ತಾ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ ಬರೋದ್ರಿಂದ ನೀವು ಮೂರು ಕೂಡ ತುಂಬ ವಿಶೇಷವಾದಂಥ ವೈಬ್ರೇಷನ್. ಅದರಲ್ಲಿ ಕೂಡ ತುಲಾ ರಾಶಿಯಲ್ಲಿ ಸ್ವಾತಿ ನಕ್ಷತ್ರ ಬರುತ್ತಲ್ಲ, ತುಂಬ ವೈಬ್ರೇಷನ್, ತುಂಬ ಕೆಟ್ಟ ಫಲಗಳು ಸಾಕಷ್ಟು ಇರುತ್ತೆ. ತುಲಾ ರಾಶಿಯವರಿಗೆ ತುಂಬ ದೊಡ್ಡ ಪರಿಹಾರ. ಭಾಳ ವರ್ಷದಿಂದ ನಿಮಗೆ 2 ವರ್ಷ 1 ವರ್ಷದಿಂದ ನಿಮ್ಗೆ ಯಾವ್ದಾದ್ರು ತಲೆನೋವು, ಕೋರ್ಟು ಕೇಸು, ಫೈನಾನ್ಸ್ ಪ್ರಾಬ್ಲಮ್, ಇದು ಏನಾದ್ರು ನಿಮ್ಮನ್ನು ಕಾಡ್ತಾಯಿದ್ರೆ, ಮನೆಯಲ್ಲಿ ಏನಾದ್ರು ನೆಗೆಟಿವ್ ಥಾಟ್ ಬರ್ತಾಯಿದ್ರೆ, ನೀವು ತಿರುಚಿಲಿರುವಂಥ ನರಸಿಂಹಸ್ವಾಮಿನ ದರ್ಶನ ಮಾಡಿದರೆ ನಿಮ್ಮ ಜೀವನದಲ್ಲಿ ಏನು ಅನ್ಕೊಂಡಿರೋ ಅದು ನೆರವೇರುತ್ತೆ. ನರಸಿಂಹಸ್ವಾಮಿ ಪ್ರಾಬ್ಲಮ್ ಏನಾರು ಇದ್ದರೆ ಅಲ್ಲಿ ಓಟ್ ಬರ್ರಿ.